ಆಪ್ಕಿ ಅದಾಲತ್ನಲ್ಲಿ ಉಸ್ತಾದ್ ಅಮ್ಜದ್ ಅಲಿ ಖಾನ್ ಅವರ ಮೇಲಿರುವ ಆರೋಪ. ಇವರು ತಮ್ಮ ಪ್ರಮೋಷನ್ಗಾಗಿ ಮಾತ್ರ ಸಾಸ್ ನುಡಿಸ್ತಾರೆ. ಖಾನ್ ಸಾಬ್, ತುಂಬಾ ಒಳ್ಳೆ ದೊಡ್ಡ ದೊಡ್ಡ ಮ್ಯೂಸಿಷಿಯನ್ಸ್ ಇದ್ದಾರೆ. ಪಂಡಿತ್ ಭೀಮ್ಸೇನ್ ಜೋಶಿ ಇದ್ದಾರೆ, ಉಸ್ತಾದ್ ಬಡೆ ಗುಲಾಮ್ ಅಲಿ ಖಾನ್ ಸರ್ ಇದ್ರು, ಅಮೀರ್ ಅಲಿ ಸರ್ ಇದ್ರು. ಇವರೆಲ್ಲೂ ತಮ್ಮ ಮಕ್ಕಳನ್ನ ಹಾಗೆ ಪ್ರಮೋಟ್ ಮಾಡ್ಲಿಲ್ಲ. ಹೇಗೆ ನೀವು ಪ್ರಮೋಟ್ ಮಾಡ್ತೀರೋ ಹಾಗೆ. ಮಕ್ಕಳು ನಮ್ಮೋರವರು, ಅವರೇನು ಟೂತ್ಪೇಸ್ಟ್ ಅಲ್ಲ. ಈ ವಸ್ತುಗಳನ್ನ ನೀವು ಪ್ರಮೋಟ್ ಮಾಡ್ಬೋದು, ಇವು ಪ್ರಾಡಕ್ಟ್ಗಳು. ಆದ್ರೆ ಒಬ್ಬ ವ್ಯಕ್ತಿಯನ್ನ ನೀವು ಪ್ರಮೋಟ್ ಮಾಡೋಕ್ಕಾಗಲ್ಲ. ಎಲ್ಲಿವರೆಗೂ ಅಂದ್ರೆ ಪ್ರಪಂಚ ಅವರನ್ನ ಸ್ವೀಕರಿಸೋವರೆಗೂ. ನಾವು ಸಹಾಯ ಮಾಡ್ಬೋದು, ನಾವು ಯಾರ ಮೇಲೂ ಇಂಪೋಸ್ ಮಾಡೋಕ್ಕಾಗಲ್ಲ. ಇದು ಪ್ರತಿ ತಂದೆಯ ಕರ್ತವ್ಯ ಆಗಿರುತ್ತೆ, ಪ್ರತಿ ತಂದೆ ತಾಯಿಯ ಕರ್ತವ್ಯ ಆಗಿರುತ್ತೆ. ಮಕ್ಕಳು ತಮ್ಮ ಕಾಲ್ ಮೇಲೆ ತಾವು ನಿಲ್ಲಿ ಅನ್ನೋದು. ಖಂಡಿತ ಸರ್, ತಂದೆಯ ಕರ್ತವ್ಯ ಆಗಿರುತ್ತೆ ತಮ್ಮ ಮಕ್ಕಳಿಗೆ ಕಲಿಸೋದು, ತಾಯಿ ತಂದೆ ಕರ್ತವ್ಯ ಆಗಿರುತ್ತೆ ಮಕ್ಕಳ ಬಗ್ಗೆ ಗಮನ ಕೊಡೋದು. ಆದ್ರೆ ಆ ವ್ಯಕ್ತಿ ದೇಶದ ಪ್ರಾಪರ್ಟಿ ಆದಾಗ ಅವರ ಕರ್ತವ್ಯ ಆಗಿರುತ್ತೆ ಇನ್ನೂ ಹೆಚ್ಚಿನ ವ್ಯಕ್ತಿಗಳಿಗೆ ಕಲಿಸೋದು. ಹೌದು. ಆದ್ರೆ ನೀವು ನಿಮ್ಮ ಶಿಷ್ಯರಾಗಿ ಇಬ್ಬರನ್ನ ಮಾತ್ರ ಲಿಮಿಟ್ ಮಾಡಿದ್ದೀರಾ, ಅಮಾನ್ ಮತ್ತೆ ಅಯಾನ್ ಅವರನ್ನ. ಇಲ್ಲ, ಅದು ಹಾಗಲ್ಲ. ನನ್ನ ಶಿಷ್ಯರು ಇಡೀ ಪ್ರಪಂಚದಲ್ಲ ಇದ್ದಾರೆ, ಅದು ಪ್ರತಿ ಪ್ರಾಂತ್ಯದಲ್ಲೂ ಇದ್ದಾರೆ. ಮತ್ತೆ ಕ್ಲಾಸಿಕಲ್ ಮ್ಯೂಸಿಕ್ನಿಂದಾನೇ ಬದುಕಿದ್ದಾರೆ. ಕ್ಲಾಸಿಕಲ್ ಮ್ಯೂಸಿಕನ್ನ ಕೆಲಸವಾಗಿ ಮಾಡ್ಕೊಂಡಿದ್ದಾರೆ, ಪರ್ಫಾರ್ಮೆನ್ಸ್ ಮಾಡ್ತಾರೆ. ಮಿಸಸ್ ಶೋಭಾ ದೀಪಕ್ ಸಿಂಗ್ ಅವರು ಶ್ರೀರಾಮ್ ಭಾರತ್ ಕಲಾ ಕೇಂದ್ರದ ಡೈರೆಕ್ಟರ್ ಆಗಿದ್ದಾರೆ. ಹಾ, ಅವರು ಒಂದು ಕಡೆ ಹೇಳ್ತಾರೆ ತುಂಬಾ ಒಳ್ಳೆ ಜಿನಿಯನ್ ಆರ್ಟಿಸ್ಟ್ ಇದ್ದಾರೆ. ಅವ್ರು ಹೇಳಿದಂಥ ಹೆಸರುಗಳು ಟೋನಿ ಬೋಸ್, ಸಂಜಯ್ ಶರ್ಮಾ, ಸುಜಿತ್ ರಾಯ್ ಚೌಧರಿ. ಹಾ. ಇವರೆಲ್ಲರೂ ಸರೋದ್ ನುಡ್ಸೋಂಥ ವ್ಯಕ್ತಿಗಳು. ನೀವೇನಾದ್ರೂ ಇವರಲ್ಲಿ ಇನ್ನೂ ಹೆಚ್ಚಿನ ಗಮನ ಕೊಟ್ಟಿದ್ರೆ, ಅಂದ್ರೆ ನಿಮ್ಮ ಮಕ್ಕಳಿಗೆ ಕೊಡೋವಷ್ಟು ಇವರು ಇನ್ನೂ ದೊಡ್ಡ ಕಲಾವಿದರಾಗ್ತಿದ್ರು. ನೀವು ಕೇವಲ 3 ಹೆಸರು ಹೇಳ್ತಾ ಇದ್ದೀರಾ. ನಾನು ದೆಹಲಿ ನಗರದಲ್ಲಿ ಒಮ್ಮೆ 40 ಸರೋದ್ ವಾದ್ಯಗಾರರನ್ನ ಪ್ರಮೋಟ್ ಮಾಡಿದ್ದೆ. ಒಂದು ಫೆಸ್ಟಿವಲ್ ಮಾಡಿದ್ವಿ, ಸರೋದ್ ಫೆಸ್ಟಿವಲ್. ಇವತ್ತಿಗೆ 15 ವರ್ಷಗಳ ಹಿಂದೆ. ಪ್ರತಿ ಗರಾನದ ಶಿಷ್ಯಂದ್ರನ್ನು ಕರೆದಿದ್ವಿ, ದೊಡ್ಡ ದೊಡ್ಡ ಉಸ್ತಾದ್ಗಳನ್ನು ಕರೆದಿದ್ವಿ. ದಿಲ್ಲಿ ನಗರ ಗಾಬರಿಗೊಂಡಿತ್ತು 40 ಸರೋದ್ಗಳನ್ನ ಕೇಳಿ. ಮತ್ತೆ ಆ 40ರಲ್ಲಿ ಇಂದು ಸುಮಾರು 5ರಿಂದ 10 ಜನ ಇವತ್ತು ಸೀನಲ್ಲಿದ್ದಾರೆ, ನುಡಿಸ್ತಾ ಇದ್ದಾರೆ, ಮತ್ತೆ ಹೆಸರು ಮಾಡಿದ್ದಾರೆ. ಆದ್ರೆ ಡಾಮಿನೇಷನ್ ಮಾತ್ರ ನಿಮ್ಮ ಕುಟುಂಬದ್ದೇ ಆಗಿದೆ. ಇಲ್ಲ, ನಾನು ಯಾರಿಗೂ ಬೇಡ ಅಂತ ಹೇಳಕ್ಕಾಗಲ್ಲ. ಪ್ರಶಂಸೆ ಅಂತೂ ಖಂಡಿತ ಮಾಡ್ತೀನಿ. ಯಾರಾದ್ರೂ ಔಟ್ಸ್ಟ್ಯಾಂಡಿಂಗ್ ಟ್ಯಾಲೆಂಟ್ ಇದ್ರೆ, ತುಂಬಾ ಚೆನ್ನಾಗಿ ನುಡಿಸೋರಿದ್ರೆ, ಯಾವುದೇ ಗುರು ಆದ್ರೂ ಅಥವಾ ಯಾವುದೇ ವ್ಯಕ್ತಿ ಆದ್ರೂ ಸಂಗೀತವನ್ನು ನಿಲ್ಸೋದಕ್ಕೆ ಸಾಧ್ಯ ಇಲ್ಲ. ನೋಡಿ, ಸರೋದ್ ವಾದ್ಯಗಾರ ವಿಶ್ವಜಿತ್ ರಾಯ್ ಚೌಧರಿ ಅವರ ಆರೋಪ ಏನಂದ್ರೆ, ಫ್ಯಾಮಿಲಿ ಡಾಮಿನೇಷನ್ ಉಸ್ತಾದ್ ಅಮ್ಜದ್ ಅಲಿ ಖಾನ್ ಸರ್ ಅವರು ಕ್ರಿಯೇಟ್ ಮಾಡಿದ್ದಾರೆ, ಅದರಿಂದ ಅವರಿಗೆ ಮುಂದೆ ಬರೋದಕ್ಕೆ ಅವಕಾಶ ಸಿಗಲಿಲ್ಲ. ನೋಡಿ, ಯಾರು ಮುಂದೆ ಬರೋಕ್ ಆಸೆ ಪಡ್ತಾರೋ ಅವರು ಒಳ್ಳೆ ಟ್ಯಾಲೆಂಟ್ ಆಗಿದ್ರೆ ಖಂಡಿತ ಮುಂದೆ ಬರ್ತಾರೆ. ಆದ್ರೆ ನಿಮಗೆ ಕಾನ್ಸರ್ಟ್ ಮಾಡೋದಕ್ಕೆ ಅವಕಾಶ ಸಿಕ್ರೆ ನೀವು ಷರತ್ ಹಾಕ್ತಿರಂತೆ, ನನ್ನ 2 ಮಕ್ಕಳ ಜೊತೆ ಪ್ಯಾಕೇಜ್ ಡೀಲ್ ಇರುತ್ತೆ ಅಂತ. ಮತ್ತೆ ಬೇರೆಯವ್ರಿಗೆ ಹೇಗೆ ಅವಕಾಶ ಇಲ್ಲ ಸಿಗುತ್ತೆ? ಇಲ್ಲ, ಅದು ಹಾಗಾಗಲ್ಲ. ಅದು ಏನಂದ್ರೆ, ಮಕ್ಕಳ ಸಾಧನೆ, ಅಮಾನ್ ಮತ್ತೆ ಅಯಾನ್ನ ಸಾಧನೆ, ಮತ್ತೆ ಅವರ ತಪಸ್ಸು, ಅವರ ಸ್ಟ್ರಗಲ್ ಏನಿದೆ, ಅದು ಕೇವಲ ದೇಶದಲ್ಲಿ ಮಾತ್ರ ಅಲ್ಲ, ವಿದೇಶದಲ್ಲೂ ಜನ ಅವರನ್ನ ಸೋಲೋಗೆ ಕರೀತಾ ಇದ್ದಾರೆ, ಡುಯೆಟ್ಗೆ ಕರೀತಾ ಇದ್ದಾರೆ. ಅವರು ಫಿಲ್ಮ್ಗೆ ಮ್ಯೂಸಿಕ್ ಮಾಡ್ತಾ ಇದ್ದಾರೆ, ಅದಕ್ಕೆ ಕರೀತಾ ಇದ್ದಾರೆ. ಒಮ್ಮೊಮ್ಮೆ ಆಕ್ಟಿಂಗ್ ಆಫರ್ಸ್ ಕೂಡ ಬಂದಿವೆ, ಜೊತೆಗೆ ಮಾಡಲಿಂಗ್ ಆಫರ್ಸ್ ಕೂಡ ಬರ್ತಾ ಇರುತ್ತೆ. ಏನು ಅಂದ್ರೆ, ನಾನು ಎಲ್ರಿಗೂ ಕಲಿಸಿದ್ದೀನಿ, ಪ್ರತಿ ಶಿಷ್ಯನಿಗೂ ಪೂರ್ತಿ ಎನ್ಕರೇಜ್ಮೆಂಟ್ ಕೊಟ್ಟಿದ್ದೀನಿ. ಆದ್ರೆ ನಾನು ಯಾರನ್ನೂ ತಡೆಯೋಕ್ಕಾಗಲ್ಲ ಅಲ್ವಾ. ನಿಮ್ಗೆ ಯಾವ್ದೂ ಆಫರ್ಸ್ ಬಂದಿಲ್ವಾ ಫಿಲ್ಮ್ಗಳಲ್ಲಿ ಹೀರೋ ಆಗೋದಕ್ಕೆ? ಒಂದು ಫಿಲ್ಮ್ ಇದೆ, ಅದರಲ್ಲಿ ನಾನು ಸರೋದ್ ನುಡ್ಸೋದನ್ನ ತೋರಿಸಿದ್ದಾರೆ. ಆ ಫಿಲ್ಮ್ ಸ್ಪರ್ಶ್. ಅದರಲ್ಲಿ ಶಬಾನಾ ಮತ್ತೆ ನಸರುದ್ದೀನ್ ಶಾ ಬ್ಲೈಂಡ್ ಆಗಿರ್ತಾರೆ. ಒಬ್ಬ ಬ್ಲೈಂಡ್ ವ್ಯಕ್ತಿ ಸಂಗೀತದ ಪ್ರಪಂಚದಲ್ಲಿರ್ತಾನೆ, ಸೌಂಡ್ ಪ್ರಪಂಚದಲ್ಲಿರ್ತಾನೆ. ಫಿಲ್ಮ್ಗಳಲ್ಲೇ ಆಕ್ಟ್ ಮಾಡೋಕೆ ಅರ್ಹನಲ್ಲ ನಾನು. ಗುಲ್ಜಾರ್ ಸಾಬ್ ಒಂದ್ಸಲ ಹೇಳಿದ್ರು, ಇವರ ಸುಂದರ ರೂಪ ನೋಡಿದ್ರೆ ಈ ವ್ಯಕ್ತಿ ಫಿಲ್ಮ್ ಹೀರೋ ಆಗ್ಬಹುದು ಅಂತಿದ್ರು. ಇಲ್ಲ, ಅದು ಅವ್ರ ಒಳ್ಳೆತನ ಮತ್ತೆ ನನ್ನ ಮೇಲೆ ಇರೋ ಪ್ರೀತಿ. ಯಾಕಂದ್ರೆ ಅವ್ರು ನನ್ನ ಮೇಲೆ ಒಂದು ಡಾಕ್ಯುಮೆಂಟ್ರಿ ಫಿಲ್ಮ್ ಮಾಡಿದ್ರು, 1 ಗಂಟೆ ಸಮಯದ್ದು. ಅದು ನನ್ನ ಮೇಲಿರೋ ಪ್ರೀತಿ. ಆದ್ರೆ ನಾನು ಆಕ್ಟಿಂಗ್ ಅಭ್ಯಾಸ ಮಾಡೋಕ್ಕಾಗ್ಲಿಲ್ಲ.